ಇನ್ನು ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗಿರೋದ್ರಿಂದ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳನ್ನು ದತ್ತು ತಗೊಳ್ಳೋದಕ್ಕೆ ಯಾರಾದರೂ ಮುಂದಾದರೆ ಅಂಥವ್ರಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ GBA ಪ್ರಕಟಣೆ ಮಾಡಿತ್ತು. ಈಗ ಬೀದಿ ನಾಯಿಗಳನ್ನು ದತ್ತು ಪಡೆಯೋದಕ್ಕೆ ಸಾರ್ವಜನಿಕರು ಮುಂದೆ ಬರ್ತಾ ಇದ್ದಾರೆ. ಬೆಂಗಳೂರು ಉತ್ತರ ನಗರ ಪಾಲಿಕೆಯಲ್ಲಿ ಒಬ್ಬನೇ ವ್ಯಕ್ತಿ 20 ಬೀದಿ ನಾಯಿಗಳನ್ನು ದತ್ತುಗೆ ತಗೊಂಡಿದ್ದಾರೆ. ಈ ಕುರಿತ ಒಂದು ಸ್ಮಾಲ್ ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಬೀದಿ ನಾಯಿಗಳನ್ನ ದತ್ತು ಪಡೆಯಲಿದ್ದಾರೆ ಬೆಂಗಳೂರಿಗರು. ದತ್ತು ಪಡೆಯೋದಕ್ಕೆ ಮುಂದೆ ಬಂದ ಸಾರ್ವಜನಿಕರು 20 ಬೀದಿ ನಾಯಿಗಳನ್ನ ದತ್ತು ಪಡೆದ ವ್ಯಕ್ತಿ. ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ಕೊಡ್ತೇವೆ ಅಂತ ವಿವಾದ ಮೈಮೇಲೆ ಎಳೆದುಕೊಂಡಿರೋ GBA ಬೀದಿ ನಾಯಿಗಳನ್ನ ದತ್ತು ಕೊಡ್ತೇವೆ ಅಂತ ಪ್ರಕಟಣೆ ಮಾಡಿತ್ತು. ಬೀದಿ ನಾಯಿಗಳನ್ನ ದತ್ತು ಕೊಡೋ ಪ್ಲಾನ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಬೀದಿ ನಾಯಿಗಳನ್ನ ದತ್ತು ಪಡೆಯೋದಕ್ಕೆ ಸಾರ್ವಜನಿಕರು ಮುಂದೆ ಬರ್ತಾ ಇದ್ದಾರೆ. ಬೀದಿ ನಾಯಿಗಳನ್ನ ದತ್ತು ಪಡೆದು ಸಾಕೋದಕ್ಕೆ ಬೆಂಗಳೂರಿಗರು ಮನಸ್ಸು ಮಾಡಿದ್ದಾರೆ. ಬೆಂಗಳೂರು ಉತ್ತರ ನಗರ ಪಾಲಿಕೆಯಲ್ಲಿ ಸಂಜಯ್ ಜಗದೀಶ್ ಎಂಬ ಮಹಿಳೆ 20 ಬೀದಿ ನಾಯಿಗಳನ್ನ ದತ್ತು ಪಡೆದಿದ್ದಾರೆ. ಎಲ್ಲಾ ನಾಯಿಗಳಿಗೆ ARV ಲಸಿಕೆ, ABC ಶಸ್ತ್ರಚಿಕಿತ್ಸೆ, ಆರೋಗ್ಯ ತಪಾಸಣೆ ಮತ್ತು ಟ್ಯಾಗಿಂಗ್ ಪೂರ್ಣಗೊಳಿಸಿ GBA ದತ್ತು ನೀಡಿದೆ. ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘಗಳು ಬೀದಿ ನಾಯಿಗಳ ದತ್ತು ಪಡೆಯಲು ಮುಂದಾಗಬಹುದು. ದತ್ತು ನೀಡಲಾಗುವ ನಾಯಿಗಳ ಆರೋಗ್ಯ ತಪಾಸಣೆ ಮಾಡಿ ಲಸಿಕೆ, ಸಂತಾನ ನಿರೋಧಕ ಶಸ್ತ್ರಚಿಕಿತ್ಸೆಗೊಳಪಡಿಸಿ ಬೀದಿ ನಾಯಿಗಳನ್ನ ದತ್ತು ನೀಡಲಾಗುತ್ತೆ. ಪ್ರಾಣ ಕಲ್ಯಾಣವನ್ನ ಉತ್ತೇಜಿಸುವುದರ ಜೊತೆಗೆ ನಗರದಲ್ಲಿ ಸಹಬಾಳ್ವೆ, ಸಾರ್ವಜನಿಕ ಆರೋಗ್ಯದ ರಕ್ಷಣೆಗೆ ಸಹಕಾರಿಯಾಗುತ್ತದೆ ಎಂಬ GBA ಉದ್ದೇಶವಾಗಿದೆ. ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ಹಾಕುತ್ತೇವೆ, ಶೆಲ್ಟರ್ ನಿರ್ಮಾಣ ಮಾಡುತ್ತೇವೆ ಅಂತಿದ್ದ GBA ಬೀದಿ ನಾಯಿಗಳನ್ನ ದತ್ತು ನೀಡ್ತಿದೆ. ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ರೆಸ್ಪಾನ್ಸ್ ಹೇಗಿರಲಿದೆ ಅಂತ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.